birthday. Happy birthday ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗ್ಗೆ 8 ಗಂಟೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಜನವರಿ 29 ನನ್ನ ಮಗಳು ಹುಟ್ಟಿದಬ್ಬ. ಅಂದರೆ ಅವಳು ಹುಟ್ಟಿ ಇವತ್ತಿಗೆ 4 ವರ್ಷ ಆಯಿತು. ಹಾಗಾಗಿ ಈ ವರ್ಷ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ. ಲಾಸ್ಟ್ 2 ಇಯರ್ಸು ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಈ ವರ್ಷ ಬೇಡ, ಸಿಂಪಲಾಗಿ ನಾವೇ ಸೆಲೆಬ್ರೇಷನ್ ಮಾಡೋಣ. ನೋಡೋ 5th ಇಯರ್ಗೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ. ಹಾಗಾಗಿ ಇವತ್ತು ಅವಳಿಗೆ ಸ್ಕೂಲ್ ಇದೆ, ಸ್ಕೂಲಿಗೆ ಕಳಿಸಿ ಬಂದ ಮೇಲೆ ಸಾಯಂಕಾಲ ಸೆಲೆಬ್ರೇಷನ್ ಮಾಡ್ತೀವಿ. ಅದಕ್ಕೆ ಇವತ್ತು ಅವಳಿಗೆ ಏನೇನು ಇಷ್ಟ ಅದನ್ನು ಅಡುಗೆ ಮಾಡೋಣ ಅಂತ. ಅವಳಿಗೆ ಪಲಾವ್ ಇಷ್ಟ, ಪೀಸ್ ಹಾಕಿಬಿಟ್ಟು ಬಟಾಣಿ ಹಾಕಿ ಮಾಡಿದ್ದು. ಹಾಗಾಗಿ ಅವಳಿಗೆ ಏನು ಇಷ್ಟ ಅದನ್ನು ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆ ಒಂದೇನಾದ್ರು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ. ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ. ಇವತ್ತು ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲು ನಾನು ಇವಾಗ ನಮಗೆ ಅವಳಿಗೆ ಎಲ್ಲರಿಗೂ ಸೇರಿಸಿ ತಿಂಡಿ ಮಾಡ್ತಾಯಿದ್ದೀನಿ. ನಮಗೂ ವೆಜಿಟೇಬಲ್ ಪಲಾವೇ, ಅವಳಿಗೆ ಸಪ್ರೇಟು ನಮಗೆ ಸಪ್ರೇಟು. ಅವಳು ಖಾರ ತಿನ್ನೋದಿಲ್ಲ, ನಮ್ಗೆ ಸ್ವಲ್ಪ ಖಾರ ಬೇಕಾಗುತ್ತಲ್ವ, ಅದಕ್ಕೆ ಅವಳಿಗೆ ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ನಾನು ಕೆಲವೊಂದು ಸಲ ಹೂಕೋಸು ಏನಾದ್ರು ಮನೇಲಿ ಇದ್ದರೆ ನಾನು ಪಲಾವ್ ಮಾಡಬೇಕಾದ್ರೆ ಹೂಕೋಸನ್ನು ಹಾಕ್ತೀನಿ. ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಹೂಕೋಸಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ. ಅದಕ್ಕೆ ಅಂತ ನಾವು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡು ಬಿಸಿನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಮೊದಲು ನಾನು ಆರುಷಿಗೆ ಮಾತ್ರ ಪಲಾವ್ ಮಾಡ್ತಾಯಿದ್ದೀನಿ ಇವಾಗ, ಯಾಕಂದರೆ ಅವಳಿಗೆ ಸ್ಕೂಲ್ ಲೇಟ್ ಆಗ್ತಿದೆ, ಸ್ಕೂಲ್ ಕಳಿಸ್ಬೇಕಲ್ವ. ಅದಕ್ಕೆ ಅಂತ ನಾನು ಇಲ್ಲೇ ಅವಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಕಾಯಿ, ಹಾಗೆ ಒಂದು ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಟಾಣಿ, ಬೀನ್ಸು, ಕ್ಯಾರೆಟು ಹಾಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರು, ಉಪ್ಪು, ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಅಕ್ಕಿಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆರುಷಿಗೆ ಮಾತ್ರ ಮಾಡ್ತಾ ಇರೋದು. ನಮಗೆ ಅಂದರೆ ನಾನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಸಪ್ರೇಟ್ ರುಬ್ಕೊಂಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ರುಬ್ಕೊಂಡು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಆರುಷಿಗೆ ಮಾಡಬೇಕಾದ್ರೆ ಮಾತ್ರ ನಾನು ಈ ರೀತಿ ಮಾಡೋದು. ನಾನು ಹೂಕೋಸು ಹಾಕೋದೇ ಮರ್ತೋಗ್ಬಿಟ್ಟೆ. ಅದಕ್ಕೆ ಅದು ಇನ್ನೂ ಹೀಟ್ ಆಗಿರಲಿಲ್ವಲ್ಲ, ಅದಕ್ಕೆ ತೆಗೆದುಬಿಟ್ಟು ಅವಳಿಗೊಂದು 2 ಪೀಸ್ ಹೂಕೋಸು ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ಮಕ್ಕಳು ತರಕಾರಿ ತಿನ್ನೋದಿಲ್ವಲ್ಲ, ಅದಕ್ಕೆ ನಾನು ಈ ರೀತಿ ಏನಾರ ಮಾಡ್ಬೇಕಾದ್ರೆ ಎಲ್ಲ ಥರ ತರಕಾರಿನೂ ಹಾಕ್ಬಿಟ್ಟು ಮಾಡಿಬಿಡ್ತೀನಿ.
ಶಂಕರ್ ಕೂಡ ಆಫೀಸ್ಗೆ ಹೋಗ್ತಾರೆ, ಅದಕ್ಕೆ ಅವ್ರಿಗೂ ಕೂಡ ಬಾಕ್ಸಿಗೆ ರೆಡಿ ಮಾಡಬೇಕು. ಅದಕ್ಕೆ ಅಂತ ಅವ್ರಿಗೂ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನಾನು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಅದಕ್ಕೆ ಅರಿಶಿನ, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಮೂಲಂಗಿ ಇತ್ತು, ಮೂಲಂಗಿ ಪಚ್ಚಡಿ ಮಾಡೋಣ ಅಂತ. ಇದನ್ನು ಬೇಕಾದ್ರೆ ನಾವು ರಾತ್ರಿನಲ್ಲೇ ಮೊಸರಿಗೆ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಮೆಣಸು ಎಲ್ಲ ನೆನೆಸ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಎದ್ದು ಮಿಕ್ಸಿಗೆ ಒಂದು ರೌಂಡ್ ಹಾಕ್ಕೊಂಡು ಅದಕ್ಕೆ ಮೂಲಂಗಿ ತುರಿದ್ಬಿಟ್ಟು ಹಾಕ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ರಾತ್ರಿ ನೆನೆಸೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ನಾನು ಬೆಳಗ್ಗೆ ಎದ್ದು ಈ ರೀತಿ ಸ್ವಲ್ಪ ಹೊತ್ತು ಹಾಗೆ ಹುಣಸೆಹಣ್ಣು ಹಾಕ್ದಿರೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆರುಷಿಗೆ ಬಾಕ್ಸಿಗೆ ಸ್ನ್ಯಾಕ್ಸು ಬೇಕಲ್ವ, ಅದಕ್ಕೆ ಅಂತ ನಾನು ಮಖಾನ ಮಾಡ್ತಾಯಿದ್ದೀನಿ. ಮಖಾನ ಅಂತಂದರೆ ಕ್ಯಾರಮಲೈಸ್ ಮಖಾನ ಅಂತಲೂ ಕರಿಬೋದು. ಬೆಲ್ಲ ಹಾಕ್ಬಿಟ್ಟು ಅಂದರೆ ಸ್ವೀಟ್ ಮಖಾನ ಮಾಡ್ತಾಯಿದ್ದೀನಿ. ಆರುಷಿನೂ ಎದ್ದಿದ್ದಾಯಿತು, ಅವಳಿಗೂ ಸ್ನಾನ ಮಾಡಿಸಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಮಾಡಿ ಕೂರಿಸಿದ್ದೀನಿ. ಹೊಸ ಡ್ರೆಸ್ ಇತ್ತು, ಹಾಗಾಗಿ 2 ಫ್ರಾಕ್ ಇತ್ತು, ಒಂದು ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ. ಇವತ್ತು ನೀನೇ ತಿಂಡಿ ತಿನ್ನು ಅಂತ ಹೇಳಿ ಪ್ಲೇಟಲ್ಲಿ ಹಾಕ್ಬಿಟ್ಟು ಕೂರಿಸಿದ್ದೀನಿ. ತಿಂತಾ ಇದ್ದಾಳೆ. ಕೆಲವೊಂದು ಸಲ ಅವಳೇ ತಿಂತಾಳೆ, ಕೆಲವೊಂದು ಸಲ ತಿನ್ನೋದಿಲ್ಲ. ಹಾಗಾಗಿ ನೀನೇ ತಿನ್ನಿಸು ಅಂತ ಹೇಳ್ತಾಳೆ, ಅವಾಗ ನಾನೇ ತಿನ್ನಿಸ್ಬೇಕಾಗತ್ತೆ. ಇನ್ನು ಹಾಗೆ ಬ್ಯಾಗಲ್ಲಿ ಒಂದು ಪಾಕೆಟು ಚಾಕ್ಲೇಟ್ ಕವರ್ನ ಇಟ್ಟಿದ್ದೀನಿ, ಅಲ್ಲಿ ಸ್ಕೂಲಲ್ಲಿರುವಂತಹ ಫ್ರೆಂಡ್ಸಿಗೆಲ್ಲ ಕೊಡಲಿ ಅಂತ. ಮಖಾನ ಎಲ್ಲ ಒಂದು ಸಲ ಚೆನ್ನಾಗಿ ಕ್ರಿಸ್ಪಿ ಆದರೆ, ಅಂದರೆ ಇದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಬೇಕು, ಆವಾಗ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಅದನ್ನು ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೋಬೇಕು. ಇವಾಗ ಅದೇ ಪ್ಯಾನ್ಗೆ ನಾನು ಇಲ್ಲಿ ಒಂದು 2-3 ಚಮಚ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ ಒಂದು 2 ಚಮಚ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಇದೇನು ಪಾಕ ಬರೋ ಥರ ಏನು ಕುದಿಸ್ಕೋಬಾರ್ದು, ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕು. ಸ್ವಲ್ಪ ಬಿಸಿ ಎಲ್ಲ ಆಗಿದ್ದಾದಮೇಲೆ ಮಖಾನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ 1 ಚಮಚ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗೂ ಇಷ್ಟ ಇದು. ರೀತಿ ಮಖಾನ ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಹಂಗೆ ಬಿಸಿಲು ಬಿಟ್ಟರೆ ಏನಾಗುತ್ತೆ, ಗಟ್ಟಿ ಪಾಕ ಥರ ಆಗಿಬಿಡುತ್ತೆ. ಇದೆಲ್ಲ ಒಂದು ಸಲ ತಣ್ಣಗೆಲ್ಲ ಆದಮೇಲೆ ಒಂದು 8 ಜಾರಲ್ಲಿ ಹಾಕಿಟ್ಕೊಂಡ್ರೆ ಸಾಕು. ನಾನು ಇಷ್ಟು ಮಾಡಿರ್ತೀನಲ್ವ, ಎತ್ತಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಆರುಷಿ ಬೇಗ ತಿಂದ್ಬಿಡ್ತಾಳೆ, ಇದನ್ನೆಲ್ಲ ಖಾಲಿ ಮಾಡಿಬಿಡ್ತಾಳೆ ಬೇಗ. ಇವತ್ತು ನಮ್ಮ ಆರುಷಿ ಬಾಕ್ಸ್ಗೆ ಮಖಾನ ಮತ್ತು ಒಂದು 4-5 ಕ್ಯಾಶು ಹಾಕಿ ಕಳಿಸ್ತಾ ಇದ್ದೀನಿ. ಶಂಕರ್ ಏನಾದ್ರು ಮನೇಲಿ ಇದ್ದರೆ ಆರುಷಿನ ಅವರೇ ಸ್ಕೂಲ್ಗೆ ಬಿಟ್ಟು ಬರ್ತಾರೆ. ಇವತ್ತು ನಾನು ಹೋಗಿದ್ದೆ, ಇಬ್ಬರು ಸ್ಕೂಲ್ಗೆ ಬಿಟ್ಟು ಬರೋಣ, ಹಾಗೆ ಚಾಕ್ಲೇಟ್ ಇದೆ ಬ್ಯಾಗಲ್ಲಿ ಕೊಟ್ಬಿಡಿ ಅಂತ ಹೇಳೋಣ ಟೀಚರ್ಸ್ಗೆ ಅಂತ ಹೇಳಿ ಬಿಟ್ಬಿಟ್ಟು ಬಂದಿದ್ದಾಯಿತು. ಇನ್ನು ಹಾಗೆ ಶಂಕರ್ಗೂ ಬಾಕ್ಸಿಗೆ ರೆಡಿ ಮಾಡಬೇಕು. ಆ ಕಡೆ ನಮಗೆ ಪಲಾವ್ಗೆಲ್ಲ ಇಟ್ಟಿದ್ದಾಯಿತು. ಅಷ್ಟರಲ್ಲಿ ಈ ಕಡೆ ಮೂಲಂಗಿನ ತುರಿದ್ಬಿಟ್ಟು ಆವಾಗಲೇ ಮೊಸರು ನೆನೆಸಿದ್ನಲ್ವ, ಅದಕ್ಕೆ ಹಾಕೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮೂಲಂಗಿನ ಹಾಗೆ ತಿನ್ನೋ ಬದಲು ಈ ರೀತಿ ಮೊಸರಲ್ಲಿ ಹಾಕಿ ಪಚ್ಚಡಿ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಶಂಕರ್ಗಂತೂ ತುಂಬ ಇಷ್ಟ ಆಯಿತು ಈ ರೀತಿ ಮಾಡಿದ್ರೆ. ಆರುಷಿಗೆ ಇವಾಗ 4 ವರ್ಷದ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಅಂತ ಹೇಳಿ ನಾನು 4 ವರ್ಷಕ್ಕೆ 4 ಗಿಫ್ಟ್ ಏನಾದ್ರು ಕೊಡೋಣ ಅಂತ ಹೇಳಿ 4 ಗಿಫ್ಟ್ನ ಆರ್ಡರ್ ಮಾಡಿದ್ದೆ. ಅದನ್ನ ಅವಳು ಸ್ಕೂಲ್ಗೆ ಹೋಗಿದ್ಲಲ್ವ, ಅವಳಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ ಹೇಳಿ ಅದನ್ನು ತೋರಿಸೇ ಇರಲಿಲ್ಲ ನಾನು. ಅದಕ್ಕೆ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅಂತ ಹೇಳಿ ಅವಳು ಬರೋಷ್ಟರಲ್ಲೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಅಲ್ವಾ ಅವಳು, ಅದಕ್ಕೆ ಒಂದು 4 ಗಿಫ್ಟ್ನ ತರಿಸಿದ್ದೆ. ನನ್ನ ಕೈಲಾದಷ್ಟು ಒಂದೆಲ್ಲ ಚಿಕ್ಕದೇ, ಕಾಸ್ಟ್ಲಿ ಏನಿಲ್ಲ. ಹಾಗೆ ಅದನ್ನ ಪ್ಯಾಕ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವಳಿಗೆ ಗೊತ್ತೇ ಇಲ್ಲ, ಒಂದು ಗಿಫ್ಟ್ ರೆಡಿ ಆಯಿತು. ನಮ್ಮ ಆರುಷಿಗೆ ಈ ರೀತಿ ಸರ್ಪ್ರೈಸಾಗಿ ಏನಾರ ಮಾಡಿದ್ರೆ ತುಂಬ ಇಷ್ಟಪಡ್ತಾಳೆ, ಖುಷಿ ಪಡ್ತಾಳೆ. ಅವಳಿಗೆ ಸರ್ಪ್ರೈಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಸಲ ಇನ್ನು ಗ್ರ್ಯಾಂಡಾಗೇನು ಮಾಡ್ತಿಲ್ವಲ್ಲ, ಹಾಗಾಗಿ ನಮ್ಮ ಕೈಲಾದಷ್ಟು ಏನಾಗುತ್ತೆ ಅಷ್ಟು ನಾನು ಒಂದು 4 ಗಿಫ್ಟ್ನ ತರಿಸಿ ಅವಳಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ. ಏನು ಗಿಫ್ಟ್ ಅಂದರೆ ಪ್ರೀತಿಯಿಂದ ಏನು ಕೊಡ್ತೀವಿ ಅದೇ ಅಲ್ವಾ, ಇದೆಲ್ಲ ಅವಳಿಗೆ ಇಷ್ಟಪಡೋವಂಥದ್ದೇ ಕೇಳ್ತಾ ಇದ್ಲು, ಯೂಸ್ಫುಲ್ ಆಗುತ್ತೆ. ಏನು ಕಾಸ್ಟ್ಲಿ ಗಿಫ್ಟೇ ಕೊಡಬೇಕು ಅಂತ ಏನಿಲ್ಲ, ಪ್ರೀತಿಯಿಂದ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಗಿಫ್ಟ್ ಕೊಟ್ರೂ ಸಂತೋಷನೇ. ಮಕ್ಕಳು ಇಷ್ಟಪಟ್ಟು ಯೂಸ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ. ಮಕ್ಳಿಗೆ ಏನು ಗೊತ್ತಾಗುತ್ತೆ ಇದು ಕಾಸ್ಟ್ಲಿ ಇದು ಚೀಪು ಅಂತ ಏನಿಲ್ಲ. ಮಕ್ಕಳಿಗೆ ಆಟ ಆಡೋದಕ್ಕಾಗಲಿ ಯೂಸ್ ಮಾಡೋದಕ್ಕಾಗಲಿ ಅವ್ರಿಗೆ ಗೊತ್ತಿರಬೇಕು ಇದೇನು ಅಂತ. ಆವಾಗ ಮಾತ್ರ ನಾವು ಕೊಟ್ಟಿದ್ದಕ್ಕೂ ಅವ್ರು ತೊಗೊಳಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಇನ್ನು ಹಾಗೆ ನಾನು ಗ್ರ್ಯಾಂಡಾಗೇನು ಮಾಡೋಕ್ಕೆ ಹೋಗ್ತಿಲ್ವಲ್ಲ, ಹಾಗಾಗಿ ಸಿಂಪಲ್ಲಾಗಿ ಮನೇಲೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಒಂದು ಸಣ್ಣದಾಗಿ ಅವಳಿಗೊಂದು ಸರ್ಪ್ರೈಸ್ ಗಿಫ್ಟ್ಸ್ನ ಕೊಟ್ಟರೆ ಅವಳು ಎಷ್ಟು ಖುಷಿ ಪಡ್ತಾಳಲ್ವ. ಅವರು ದೊಡ್ಡವ್ರು ಆದಾಗ ಇದನ್ನೆಲ್ಲ ನೋಡಿದ್ರೆ ನಮ್ಮ ಬರ್ಡೇನೂ ಈ ರೀತಿ ಅಪ್ಪ ಅಮ್ಮ ಮಾಡಿದ್ರು ಅಂತ ನೋಡಿ ತುಂಬ ಖುಷಿ ಪಡ್ತಾರೆ, ಹಾಗೆ ಮೆಮೊರೇಬಲ್ ಆಗಿರುತ್ತೆ.
ಆರುಷಿ ಸ್ಕೂಲಿಂದ ಬಂದಮೇಲೆ ಅವಳಿಗೆ ತಲೆಗೆ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟಿದ್ದೆ. ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಸೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಮಧ್ಯಾಹ್ನ ಅವ್ಳು ಸ್ಕೂಲಿಂದ ಬಂದಮೇಲೆ ತಲೆಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಇಲ್ಲಾಂದರೆ ರಾತ್ರಿ ಹೊತ್ತು ಎದ್ದಿರೋದಿಲ್ಲ, ಒಂಥರ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿ ಮಧ್ಯಾಹ್ನ ಮಲಗಿಸಿದ್ದೆ. ಇನ್ನು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಎಣ್ಣೆ ಚಲೋ ಇತ್ತು, ಅದಕ್ಕೆ ನಮ್ಮ ಆರುಷಿ ಅದು ಒಗ್ಗರಣೆ ಮಾಡ್ತೀವಲ್ಲ ಅದು ತೊಗೊಂಬಂದಿದ್ದಾಳೆ. ಅಮ್ಮ ಇದಕ್ಕೆ ಹಾಕ್ಕೊಳ್ಳಿ ಅಂತ. ಇನ್ನು ನಮ್ಮ ಆರುಷಿ ಕೈಯಲ್ಲಿ ಪೂಜೆ ಮಾಡಿಸಿದೆ. ನಾನು ಪ್ರತಿ ಗುರುವಾರ ದೇವರಿಗೆ ತುಪ್ಪ ದೀಪ ಹಚ್ತೀನಿ. ವರ್ಷ ನಾನೇ ಮನೆಯಲ್ಲಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕೆಲಸ ಎಲ್ಲ ಮಾಡಿ ಇಷ್ಟರಲ್ಲಿ ಟೈಮ್ ಆಗೋಗಿತ್ತು, ಕೇಕ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಅದಕ್ಕೆ ಶಂಕರ್ ಬಂದಮೇಲೆ ಕೇಕ್ ತೊಗೊಂಬರೋಣ ಅಂತ ಹೇಳಿ ಆಚೆಗಡೆ ಬಂದಿದ್ವಿ. ಇಲ್ಲೊಂದು ಚೋಟಾ ಟೆಡಿ ಬೇರ್. ಹರ್ಷಿ ಇಲ್ಲಿ ನೋಡು, ಚೋಟಾ ಟೆಡಿ ಬೇರ್. ಚೋಟಾ ಇಲ್ಲಿ ಡ್ರಾ ಮಾಡಿಟ್ಟಿದ್ದಾರೆ. ಬಿಗ್ ತಗೊಂಡು ಏನು ಮಾಡ್ತೀಯ ಬೇಬಿ? ಈ ಕಾರ್ಡ್ ಕೊಡಿ. ಹಾಂ ಕಾರ್ಡಿಲ್ವಾ? ಕಾರ್ಡ್ ಆದ್ರೆ ಬರ್ತದೆ. Receive Paytm payment of 600 rupees. Chalo. The cake is ready, baby. ಯಾಕೆ ಹೇಳಿ ಕಿಸಿ ಕೇಕ್ ಕೊಡ್ಸಿದ್ರು ಅಂತ ಕಾರ್ಡ್ ಕೊಟ್ಟಲ್ಲ, ಹೊರ್ಸ್ಕೊಂತವಳೆ ಮೂತಿ ಕಿಸಿ ಕೊಟ್ಬಿಟ್ಟ. ಲಾಸ್ಟ್ ಇಯರ್ ಟೈಮ್ ಬರ್ಡೇಗೆ ಅಂತ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಹಾಗೆ ಇತ್ತು. ಸರಿ ಸಿಂಪಲ್ಲಾಗಿ ಏನಾದ್ರು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಡೆಕೋರೇಷನ್ ಮಾಡ್ತಿದ್ದೆ. ಲಾಸ್ಟ್ ಇಯರೇ ಅವಳ ಆರುಷಿ ಅಂತ ಲೆಟರ್ಸ್ದು ಲೈಟ್ಸ್ ಎಲ್ಲ ತಂದಿದ್ವಿ, ಅದು ಇಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ನಮ್ಮ ಆರುಷಿಗೆ ರೂಮಲ್ಲೇ ಇರು, ನಿಂಗೆ ಸರ್ಪ್ರೈಸ್ ಆಗುತ್ತೆ, ಡೆಕೋರೇಷನ್ ಎಲ್ಲ ಆದಮೇಲೆ ಕರಿತೀನಿ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ ಅವಳು. ಒಂದು ನೋಡ್ಬೇಕು, ಅವಳಿಗೆ ಕ್ಯೂರಿಯಾಸಿಟಿ ತಳಕ್ಕಾಗ್ತಿಲ್ಲ. ಆಗೋ ಈಗೋ ಮಾಡಿ ಅಲ್ಲೇ ಇರು ಅಂತೆಲ್ಲ ಇರಿಸಿ ಈ ರೀತಿಯಾಗಿ ರೆಡಿ ಎಲ್ಲ ಮಾಡಿದ್ದಾಯಿತು.
ಈ ಸಲ ಡೆಕೋರೇಷನ್ಗೆ ಅಂತ ಏನೂ ಹೊರಗಡೆಯಿಂದ ಏನೂ ತೊಗೊಂಡೇ ಬಂದಿಲ್ಲ, ಎಕ್ಸ್ಟ್ರಾ ಏನೂ ಖರ್ಚೇ ಆಗಿಲ್ಲ. ಮನೇಲಿ ಇದ್ವಲ್ಲ ಆ ಐಟಮ್ಸ್ನೇ ಬಳಸಿ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡೆ. ಈ ಸಲ ಅಂದರೆ ಬರೀ ಅವಳಿಗೆ ಗಿಫ್ಟು ಕೇಕು ಅಷ್ಟು ಮಾತ್ರ ನಾವು ಹೊರಗಡೆಯಿಂದ ತೊಗೊಂಡು ಬಂದಿದ್ದು. ಈ ಸಲ ಬೇರೆ ಯಾರನ್ನೂ ಕರೀತಾ ಇಲ್ಲ, ನಾವು ಬರೀ 3 ಜನ ಸೇರ್ಕೊಂಡು ಮಾಡೋಣ ಅಂತ. ನೋಡೋಣ, ನೆಕ್ಸ್ಟ್ ಇಯರ್ 5th ಇಯರ್ ಅಲ್ವಾ, ಅವಾಗ ಸ್ವಲ್ಪ ಬೇಕಾದ್ರೆ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಸಾಕು ಇಷ್ಟೇ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದೆ. ಫುಲ್ ಡೆಕೋರೇಷನ್ ಆದಮೇಲೆ ಅವಳಿಗೆ ತೋರಿಸಿರ್ಲಿಲ್ಲ, ರೂಮಲ್ಲೇ ಹಾಗೋ ಹೀಗೋ ಮಾಡಿ ಅಲ್ಲೇ ಕೂರಿಸಿದ್ದೆ. ಅಲ್ಲೇ ಚೇರ್ ಹಾಕ್ಬಿಟ್ಟು ಕುತ್ಕೊಂಡಿರು, ನಾನು ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿ. ಅದಕ್ಕೆ ಹೋಗಿ ಅವಳಿಗೆ ಕಣ್ಣೆಲ್ಲ ಕ್ಲೋಸ್ ಮಾಡ್ಕೊಂಡು ಕರ್ಕೊಂಡ್ಬಂದೆ. ಅವಳಿಗೆ ಈ ರೀತಿ ಕಣ್ಣೆಲ್ಲ ಕ್ಲೋಸ್ ಮಾಡ್ಕೊಂಬಂದು ಸರ್ಪ್ರೈಸಾಗಿ ಹಿಂಗೆ ಹೇಳಿದ್ರೆ ತುಂಬ ಖುಷಿ ಪಡ್ತಾಳೆ. ಹಾಗಾಗಿ ಐಸೆಲ್ಲ ಕ್ಲೋಸ್ ಮಾಡ್ಕೊಂಡು ಕರ್ಕೊಂಬಂದು ತೋರಿಸಿದ್ದಾಯಿತು. ಐ ಸ್ವಲ್ಪ ದೂರ ಮಾಡ್ಕಿದೆ ಚಿನ್ನ ಐ ಅಲ್ಲಿ ಐ ಹಿಂದ್ಗಡೆ ಐ ಸ್ವಲ್ಪ ಗ್ಯಾಪ್ ಕೊಡು. ಇಷ್ಟ ಆಯ್ತಾ? ಫೋಟೋಸ್ ತೆಗಿತಿದ್ರಾ? ಹಿಂಗೊಂದ್ಸಲ ತೆಗಿಬಿಡಿ, ಅದ್ರಲ್ಲಿ ರೆಕಾರ್ಡ್ ಆಗ್ತಿದೆ. ನೀವು ಒಂದ್ಸಲ ತೆಗಿಬಿಡಿ, ಅದ್ರಲ್ಲಿ ಹೆಂಗೆ ಆಗ್ತಿದೆ ಗೊತ್ತಿಲ್ಲ. ಅಶ್ಲಕ್ ಬರ್ತ್ಡೇ ಬೇಬಿ ಆರುಷಿ ಲವ್ ಯು ಸೋ ಮಚ್. ಅಮ್ಮ ಕೈ ಇಟ್ಕೋ, ಇಟ್ಕೋ. ನಾವು ಕುತ್ಕೊಳ್ತೀವಿ. Happy birthday to you. Happy birthday to you. Happy birthday to you, dear Arushi. Happy birthday. Wait. Happy birthday to you. ಏನು? ಅವಳು ಎತ್ಕೊಳ್ಳಿ ಬಿಡು. May God bless you. Happy birthday baby. ಹಂಗೆ ಒಂದು ಫೋಟೋ ಚೀಸ್. ಕಿಸಿ ಇಬ್ರು ಕಿಸಿ. ಸಿಂಪಲ್ಲಾಗಿ ಬರ್ಡೇ ಮಾಡಿದ್ರೂ ಒಂಥರ ಚೆನ್ನಾಗಿತ್ತು. ನಮ್ಮ 3 ಜನ ಸಿಂಪಲ್ ಡೆಕೋರೇಷನ್. ಹಾಗೆ ನನ್ನ ಮಗಳು ತುಂಬ ಖುಷಿಪಟ್ಲು. ಅವಳು ಕೇಕ್ ಅಂದರೆ ತುಂಬ ಇಷ್ಟ. ಅವಳು ಆ ಕೇಕ್ ತಿನ್ನೋದ್ರಲ್ಲೇ ಕಾಯ್ತಾ ಇದ್ಲು. ಅದೆಲ್ಲ ಬಿದ್ದೋಗುತ್ತೆ. ರೈಟ್ ಹ್ಯಾಂಡ್ ಅಮ್ಮಗೆ ಬೇಡ ಇದು. ನೋಡ್ಲಿ. ಥ್ಯಾಂಕ್ ಯು. ಬೇಡ ಗಿಫ್ಟು. ಲೆಟ್ಸ್ ಓಪನ್ ಇಟ್. You open. Open with Tappa. Open. Wait. Open. 4 years ge 4 gift. 1, 2, 3, 4. Okay. Let's start from small one. ಕಟ್ ಮಾಡು. ವಾಪಸ್ ಸಿಸರ್ ಇಟ್ಕೊಂಡು ಕುತ್ಕೊಳ್ಳಿ ಹತ್ರ. ಕಾಣಿಸ್ತಲ್ಲ. Yes.
ಹರ್ಷಿ ಇನ್ನ 3 ಇದೆ ಹರ್ಷಿ. ಇನ್ನು 3 gifts. You like it? You open yourself. ಎಲ್ಲ ಸ್ಮಾಲ್ ಗಿಫ್ಟ್. ಒಂದು ಮಾತ್ರ ಈ ಮೋಸ್ಟ್ ಲೈಕ್ ಗಿಫ್ಟ್. 2 ಅವ್ಳಿಗೆ ತುಂಬಾ ಫೇವರೇಟ್. ಒಟ್ಟಲ್ಲಿ ಎಲ್ಲ ಅವ್ಳಿಗೆ ಇಷ್ಟ. ಇರ್ಬೇಕಾದ್ರೆ ಟೈಟ್ ಮಾಡ್ಕೊಬೇಕು. ಹಾಂ ಟೈಟ್ ಮಾಡ್ಕೊಬೇಕು. ಓಪನ್ ತಡ ಮೇಲೆ ಇಟ್ಕ. What is that? What is that? Piggy bank. Yeah, you should put it, the money here. You want this also? Yeah. Huh? Yeah. Can you guess? What is this? Face. ಏನು ಇರ್ಬೋದು ಗೆಸ್ ಮಾಡ್ತೀಯಾ? ಓಪನ್. ಓಕೆ ಗುಡ್. ಇಲ್ಲ ಓಪನ್. ಇಲ್ಲ ಓಪನ್ ಆಗಿದೆ ನೋಡು. ಇಲ್ಲಿ ಓಪನ್. ಓಪನ್ ಆಗಿದೆ. ಓಪನ್. What is that? Something. Any guess? ಕೊಡೋಳ್ಕಿಗೆ You open it. Open, Mike, open. Open ಮಾಡು ಒಳಗಡೆ. You like it? ಆಮೇಲೆ ಚಾರ್ಜಿಂಗ್ ಹಾಕ್ಬೇಕು. ಇಲ್ಲಿದೆ ನೋಡು. ಮೇಲೆ ಮೇಲೆ ಚಾರ್ಜಿಂಗ್ ಹಾಕಡೆ. ಚಾರ್ಜಿಂಗ್ ಇಲ್ಲ. Wrong. ಚಾರ್ಜಿಂಗ್ ಹಾಕ್ಬೇಕಮ್ಮ. Ich muss singen. Welcome to MC Music World. ಸಿಂಗ್ ಸಾಂಗ್. The Bluetooth device is ready to pair. Hello. ಹ್ಯಾಪಿ? You like it? What is this now? ಹಾಂ. ಏನದು? ತಗೋ ಇದು ಓಪನ್ ಮಾಡು ಆಮೇಲೆ ಹಾಕೋಣಂತೆ. Oh, I know. Hey. Hi Arushi. Hi Arushi. What do you want to do? You like this celebration? Yeah, I want to take and love you. Thank you. You're welcome. Thank you Appa. I love you Appa. I love you so much. I'll get a big chocolate for you. ಐ ಲವ್ ಯು ಸೋ ಮಚ್ ಹರ್ಷಿ. ಅಲ್ಲ ನಿನ್ನ ಬದಲು ನಾನೇ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ. ಇದು ಸರಿ. ಓಪನ್. ಬೇಡ ಇನ್ನೊಂದು ಗಿಫ್ಟ್. ಎತ್ಕೊಂಡು ಹೋಗ್ಲಾ? ಎತ್ಕೊಂಡು ಹೋಗ್ಲಾ? ಅಲ್ಲಲ್ಲಮ್ಮ ಮೇಲೆ ಇದೆ. ಇದೆಲ್ಲ ಓಪನ್ ಆಗಿದೆ. ಇಲ್ಲ ಮೇಲೆ ಮೇಲೆ ಅದೇ ಓಪನ್. ಅದಲ್ಲ ಇದು ಎಳಿಯಲ್ಲಿ. What is this? What is this? Coloring. I love it. You like it? Yeah. Not scissor ಇದೆ. Forget. Which one do you like most? ಯಾವ್ದು ತುಂಬಾ ಇಷ್ಟ ಆಯ್ತು ಬೇಬಿ? ಯಾವ್ದು ಇಷ್ಟ ಆಯ್ತು ಆರುಷಿಗೆ? ನಂಗೆ ಗೊತ್ತಿತ್ತು ಇದೇ ಇಷ್ಟಪಡ್ತಾಳೆ ಅಂತ. ಕಲ್ಲರು. ಮೈಕು? I love everything. You love this? Yeah. ಹಾ ಹೋ. ಆ ಕೈ ಇಡಿ. Yeah. ಇಡ್ಲಿ ಬಿಡಿ ಅದಕ್ಕೆ ಹಾಕೊಳ್ಳೋಣ. ಇಷ್ಟ ಆಯ್ತಾ? You happy? Press. You like? Yeah. Ha ha ha. I want to do this one. ಎರಡು ಹಾಕೊಳ್ತೀಯಾ? Yeah. ಇಲ್ಲಿ ಬಿಡೋದು ಎಕ್ಸ್ಪ್ಲೈನ್ ಮಾಡ್ಕೊಂಡು. ಇದು ಪಿಗ್ಗಿ ಬ್ಯಾಂಕ್. ಕೇಳ್ತಿದ್ದಲ್ಲ ಪಿಗ್ಗಿ ಬ್ಯಾಂಕ್. ಇದೊಂಚೂರು ಅನಿಸ್ಬೇಕು. ಪಿಗ್ಗಿ ಬ್ಯಾಂಕ್ ಹಾಕ್ಬೇಕು ನೀನು ಕಾಯಿನ್ ಅಲ್ಲೋಡಿಸ್ಕೊಳ್ಳೋದು ಅಂತ. ಆಮೇಲೆ ಮಾಡೋಣ. ಓಕೆ ಹ್ಯಾಪಿ? ಹಾಂ ಇವಾಗ ಕೇಕ್ ತಿನ್ನಕ್ಕೆ ಹೋದ್ಲು. ಅಷ್ಟೇ. ಬರ್ಡೇ ಇಸ್ ಓವರ್.
ಅಷ್ಟೇ. ಈಟ್ ಫುಲ್ಲಾ ಫೋಟೋ ಎಲ್ಲ ಹಾ, ಬಂತಾ? ನಾಳೆ ನನ್ನ ಮಗಳು ಗಿಫ್ಟ್ಸ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಲು. ನನಗೂ ತುಂಬ ಖುಷಿ ಆಯಿತು. ಸಿಂಪಲ್ಲಾಗಿ ಮಾಡಿರೋಂತಹ ಡೆಕೋರೇಷನ್ನು ಕೂಡ ಚೆನ್ನಾಗಿತ್ತು. ಅದನ್ನು ನೋಡಿ ತುಂಬ ಖುಷಿ ಪಟ್ಲು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಗು ತಿನ್ನೋದಲ್ಲ ಇದು. ಅಜ್ಜು ಹರ್ಷಿ ಅಷ್ಟೊಂದು ತೃಪ್ತರ ಹರ್ಷಿ ಬಾಯಿಗೆ. ಅಲೋ ಸಾಕು, ಬೆಳಗ್ಗೆ ಎಲ್ಲ ಚಾಕ್ಲೇಟ್ ತಿನ್ನೋಳು ನೋಡು. ಇಟ್ಬಿಡು. ಸ್ವಲ್ಪ ಇದೆತ್ಕೋ ಅಷ್ಟೇ. ಏ ಹೋಲ್ ಇಲ್ಲ ಅಲ್ಲಿ. ನಾಳೆ ಬಾಕ್ಸ್ ಇಲ್ಲ, ಸ್ಕೂಲಿಂದ ಬಂದ್ಬಿಡ್ತೀನಿ ಅಂತ. ಸಾಕು ಬಾ, ಆಫ್ ಮಾಡಿ.